ಇವತ್ತು UPSC ರಿಸಲ್ಟ್ ಬಂದಿದೆ. ಕರ್ನಾಟಕದಿಂದ ಕೂಡ ಸಾಕಷ್ಟು ಜನ ಅಭ್ಯರ್ಥಿಗಳು ಇವತ್ತು UPSCಯ ರಿಸಲ್ಟ್ ಪಟ್ಟಿಯಲ್ಲಿ ಕಾಣಿಸ್ಕೊಂಡಿದ್ದಾರೆ. ನಮ್ಮ ಜೊತೆ ಭರತ್ ಯಾರಮ್ ಅಂತಿದ್ದಾರೆ. ಸೊ ಇವರು ಕೂಡ ಇವತ್ತು UPSCನ ಕ್ಲಿಯರ್ ಮಾಡಿ ಇಲ್ಲೊಂದು ಕಡೆ ಸಿವಿಲ್ ಸರ್ವಿಸ್ಗೆ ಹೋಗುವಂಥ ಒಂದು ಖುಷಿ ಅವ್ರ ಮುಖದಲ್ಲಿ ಕಾಣ್ತಿದೆ. ಕಂಗ್ರ್ಯಾಚುಲೇಷನ್. ಸೊ ನೀವು ಯಾವ ರ್ಯಾಂಕಿಂಗನ್ನು ಎಕ್ಸ್ಪೆಕ್ಟ್ ಮಾಡಿದ್ರಿ? ಯಾವುದು ರ್ಯಾಂಕ್ ಬಂದಿದೆ? ಎಷ್ಟು ಖುಷಿ ಆಗ್ತಾ ಇದೆ? ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸರ್. ಇದು ನಂದು 5ನೇ ಅಟೆಂಪ್ಟ್ ಆಗಿತ್ತು. 3 ಸತಿ ಮೇನ್ಸ್ ಬರ್ತಿದ್ದೆ, 2 ಸತಿ ಇಂಟರ್ವ್ಯೂ ಕೂಡ ಕೊಟ್ಟಿದ್ದೆ. ಸೊ ಈ ವರ್ಷ 667ನೇ ರ್ಯಾಂಕ್ ಬಂದಿದೆ. ನನಗೆ ಅನಿಸಿದ ಪ್ರಕಾರ ಇನ್ನೂ ಒಳ್ಳೆ ರ್ಯಾಂಕನ್ನೇ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೆ. 667 ಇವಾಗ ಒಳ್ಳೆ ಸರ್ವಿಸಸ್ ಸಿಗುವಂಥ ಎಕ್ಸ್ಪೆಕ್ಟೇಷನ್ ಇರುವಂಥದ್ದು, ಮತ್ತು ನಾವು ಏನು ಅಂದ್ಕೊಂಡು ಬಂದಿದ್ವಿ ಅದನ್ನು ಡೆಲಿವರ್ ಮಾಡೋಕ್ಕೆ ಕೇಪಬಲ್ ಇರುವಂತಹ ಸರ್ವಿಸ್ ಕೂಡ ಸಿಗುವಂಥ ಕಂಡೀಷನ್ ಇರೋದ್ರಿಂದ ನನಗೆ ಖುಷಿ ಆಗ್ತಾಯಿದೆ. ಬಟ್ ಇನ್ನೊಂದು ಸತಿ ಎಕ್ಸಾಮನ್ನು ಕೊಟ್ಟು ಅಡ್ಮಿನಿಸ್ಟ್ರೇಷನ್ ಸರ್ವಿಸ್ ಬರೋಣ ಅಂತ ಅಂದ್ಕೊಂಡಿದ್ದೀವಿ ಸರ್. ಪ್ರಿಪ್ರೇಷನ್ ಹೇಗಿತ್ತು? ಯಾಕೆಂದರೆ ಸಾಕಷ್ಟು ಜನರು ವರ್ಷಗಟ್ಟಲೆ ರೂಮ್ ಡೋರ್ ಲಾಕ್ ಮಾಡಿಕೊಂಡು ಒಳಗಡೆ ಓದೋವಂಥವ್ರಿಗೂ, ಮತ್ತು ಕೆಲವರು ಕೋಚಿಂಗ್ ಅಂತ 2-3 ವರ್ಷ ಕೋಚಿಂಗ್ ಸೆಂಟ್ರಲ್ಲಿ ಇರೋರಿಗೆ. ಸೊ ಪ್ರಿಪ್ರೇಷನ್ ನಿಜಕ್ಕೂ ಯಾವುದು ಸರಿ ಇರುತ್ತೆ? ಹೇಗೆ ಪ್ರಿಪ್ರೇಷನ್ ಮಾಡಬೇಕು ಸರ್? UPSC ಅಥವಾ ಬೇರೆ ಯಾವುದೇ ಎಕ್ಸಾಮ್ ಆಗಿರಲಿ, ಇದರಲ್ಲಿ ಸಕ್ಸಸ್ ತೊಗೋಬೇಕು ಅಂದರೆ ನಾವು ಫಸ್ಟ್ 1 ವರ್ಷ ಹೇಗೆ ಕಳೀತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಬಾಗ್ಲಾಕೊಂಡು ಓದೋರು 1 ವರ್ಷ ಕ್ಲೀನಾಗಿ ಬಾಗ್ಲಾಕೊಂಡು ಓದಿ, ಎಷ್ಟಾಗುತ್ತೆ ಅಷ್ಟು ರಿವೈಸ್ ಮಾಡಿ ಬೇಸಿಕ್ ಕಾನ್ಸೆಪ್ಟ್ಗಳನ್ನ ತೊಗೊಳ್ಳಿ. ಯಾಕೆಂತಂದರೆ ಬುನಾದಿ ಅಂತ ಇರುತ್ತಲ್ಲ, ಅದು ತುಂಬ ಸ್ಟ್ರಾಂಗ್ ಆಗಿರಬೇಕು. ಅದಾದ ನಂತರ ಬಿಲ್ಡಿಂಗ್ಗಳನ್ನ ಕಟ್ಟಲಿಕ್ಕಾಗುವಂಥದ್ದು. ಸೊ ಸೋಷಿಯಲ್ ಡಿಟ್ಯಾಚ್ಮೆಂಟ್ ಆ ರೀತಿ ಏನಾದರೂ ಇದ್ದರೆ 1 ವರ್ಷಕ್ಕಾಗಿರಲಿ ಅಥವಾ 1.5 ವರ್ಷಕ್ಕೆ ಇಷ್ಟಕ್ಕೆ ಮಾತ್ರ ಸೀಮಿತಗೊಳಿಸಿ, ಅದಾದ ನಂತರ ಲೈಫನ್ನು ಕೂಡ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ, ಜವಾಬ್ದಾರಿತನ ನಿಧಾನವಾಗಿ ಬೆಳೆಸ್ಕೋಬೇಕಾಗತ್ತೆ. ಮತ್ತು ನಾವು UPSC ಓದ್ತಾ ಇದ್ದೀವಿ, ಸೊಸೈಟಿ ಜೊತೆ ಮಿಂಗಲ್ ಆಗಬೇಕಾಗತ್ತೆ. ಕೆಲವು ಕಡೆ ಕಷ್ಟಗಳು ನೋಡಬೇಕಾಗತ್ತೆ, ಇದಕ್ಕೆ ಸೊಲ್ಯೂಷನ್ಗಳು, ಇನ್ನೋವೇಟಿವ್ ಸೊಲ್ಯೂಷನ್ಗಳ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಸೊ ಫಸ್ಟ್ 1.5 ವರ್ಷ ಕ್ಲೀನಾಗಿ ಓದಿ, ಅದಾದ ನಂತರ ಲೈಫನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ. ಒಂದು UPSCನ ಓದಿ ಪಾಸ್ ಮಾಡುವಂಥದ್ದು ನೀವು ಓದಿದಿರಿ ಮಾಡಿ, ಆದರೆ ನಿಮಗೆ ಸಪೋರ್ಟಾಗಿ ನಿಂತ ನಿಮ್ಮ ತಂದೆ ತಾಯಿ, ಅವರ ಸ್ಟೇಟಸ್ ಏನು? ಅವರು ನಿಮ್ಮನ್ನು ಈ ಹಂತಕ್ಕೆ ತರಲಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ? ಇವತ್ತು ನಿಮ್ಮ ರಿಸಲ್ಟನ್ನ ಸುದ್ದಿ ಕೇಳಿ ಅವ್ರಿಗೆ ಎಷ್ಟು ಖುಷಿಪಟ್ಟರು? ಎಸ್ ಸರ್, ಮನೇಲಿ ತುಂಬಾ ಖುಷಿಪಟ್ಟಿದ್ದಾರೆ. ನಮ್ಮ ತಂದೆ ಸೋಷಿಯಾಲಜಿ ಪ್ರೊಫೆಸರ್ ಕುವೆಂಪು ಯೂನಿವರ್ಸಿಟಿಯಲ್ಲಿ ಇರುವಂಥದ್ದು. ಮುಂಚೆಯಿಂದ ಅವ್ರದ್ದೇ ಆಶೆ ಆಗಿತ್ತು UPSC ಕ್ಲಿಯರ್ ಮಾಡೋವಂಥದ್ದು. ಅದ ನಂತರ ನಾವು ಇಂಟ್ರೆಸ್ಟ್ ತೋರಿಸಿ ಇವಾಗ ಸಫಲ ಆಗಿರುವಂಥದ್ದು. ಸೊ ತುಂಬಾ ಖುಷಿ ಇದ್ದಾರೆ ಸರ್ ಮನೆಯಲ್ಲಿ. ಸೊ ಮತ್ತು ಈಗ ನೀವು ಅಂದ್ಕೊಂಡ ರ್ಯಾಂಕ್ ಬರದೇ ಇರೋದ್ರಿಂದ ಇದನ್ನು ಒಂದು ಕಡೆ ಇಟ್ಟು ಮತ್ತೆ ಎಕ್ಸಾಮ್ ಬರೆಯುವಂಥ ಚಿಂತನೆಗಳಿಗೆ ಮಾಡಿದ್ದೀರಿ. ಸೊ ಏನು IAS ಆಗಬೇಕು ಅನ್ನೋಂಥದ್ದು ನಿಮ್ಮ ಕನಸು? IAS ಯಾಕೆ ಸರ್? ನಾವು ಎಕ್ಸಾಮ್ ಸ್ಟಾರ್ಟ್ ಮಾಡಿರೋದೇ ಅಡ್ಮಿನಿಸ್ಟ್ರೇಷನ್ ಸರ್ವಿಸ್ಗೋಸ್ಕರ ಅಂತ, ಅದಂತರ. ಮತ್ತು IPS ಕೂಡ ಒಳ್ಳೆಯ ಸರ್ವಿಸೇ, ಅದು ಸಿಗೋ ರೀತಿ ರ್ಯಾಂಕ್ ಬಂದಿರೋದು. ಬಟ್ ಅಡ್ಮಿನಿಸ್ಟ್ರೇಷನ್ ಸರ್ವಿಸಿಗೆ ಹೋದರೆ ನಾವು ತುಂಬ ವೆರೈಟಿ ಆದಂತಹ ಕೆಲಸಗಳು ಮಾಡಬಹುದು, ತುಂಬ ಲೈಫ್ಗಳನ್ನ ಟಚ್ ಮಾಡಬಹುದು. ಸೊ ಆ ರೀತಿ ಇದರಿಂದ ನಾವು ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ ಸರ್ವಿಸ್ನ ಆಸ್ಪೈರ್ ಮಾಡ್ತಾ ಇದ್ದೀವಿ ಸರ್. ಸೊ ಎನಿವೆ ಒಳ್ಳೆಯದಾಗಲಿ. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್. ಸೊ ಇದು ಭರತ್ ಯಾರಮ್ಮ ಹೇಳುವಂಥದ್ದು. ಅಂದರೆ ನಾನು UPSC ಪಾಸ್ ಮಾಡಬೇಕು, ಅದರಲ್ಲೂ IAS ಆಗಬೇಕು ಅಂತ ಕನಸಿಟ್ಕೊಂಡು ಎಕ್ಸಾಮ್ ಬರೆದೀನಿ. ಆದರೆ ರ್ಯಾಂಕು ಸ್ವಲ್ಪ ಕಡಿಮೆ ಇರ್ಬೋದು, ಆದರೆ ಮತ್ತೆ IASನ ಪಡೆಯುವ ನಿಟ್ಟಿನಲ್ಲಿ ಕೂಡ ನಾನು ಮತ್ತೆ ಎಕ್ಸಾಮನ್ನು ಬರೀತೀನಿ, ಮತ್ತು ಇದನ್ನು ಒಂದು ರಿಸರ್ವಿಂಗ್ನ ಇಟ್ಟುಕೊಂಡು ಮುಂದೆ ಹೋಗ್ತೀನಿ ಅನ್ನೋಂಥ ಮಾತನ್ನ ಅವ್ರು ಹೇಳ್ತಾರೆ. ಕ್ಯಾಮ್ರಾಮನ್ ವಿನೋದ್ ಜೊತೆ ರಮೇಶ್, ಏಷ್ಯನ್ ನೆಟ್ಸ್ ಒನ್ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.